ವೀಕ್ಷಕರ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಗರಿಬೊಮ್ಮನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಹಿಂದುಳಿದ ವರ್ಗಗಳ ನೇತಾರ, ಸಾಮಾಜಿಕ ನ್ಯಾಯದ ಹರಿಕಾರ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜು ಅರಸುರವರ 110ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುರಸಭೆ ಅಧ್ಯಕ್ಷರಾದ ಮರಿರಾಮಣ್ಣರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕು ದಂಡಾಧಿಕಾರಿಗಳಾದ ಆರ್ ಕವಿತಾರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಬಿಸಿಯೂಟ ಯೋಜನೆ ಅಧಿಕಾರಿ ರಾಜಕುಮಾರ್ ನಾಯ್ಕ್ ಉಪನ್ಯಾಸ ನೀಡಿದರು. ಬಿಸಿಎಂ ಇಲಾಖೆ ತಾಲೂಕು ಅಧಿಕಾರಿಗಳಾದ ಕೊಟ್ರೇಶ್ ನಾಯ್ಕರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ದೇವರಾಜ್ ಅರಸುರವರ ಬಗ್ಗೆ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಗದ್ದಿಕೇರಿ ದೊಡ್ಡಬಸಪ್ಪರವರು ಮಾತನಾಡಿ ದೇವರಾಜ್ ಅರಸುರವರು ಅವರ ಅಧಿಕಾರಾವಧಿಯಲ್ಲಿ ಸಲ್ಲಿಸಿದ ಸೇವೆಯ ಬಗ್ಗೆ ವಿವರವಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪುರಸಭೆ ಅಧ್ಯಕ್ಷರಾದ ಮರಿರಾಮಪ್ಪ ಸೇರಿದಂತೆ ವೇದಿಕೆ ಮೇಲಿನ ಇತರ ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಆರ್ ಕವಿತಾರವರು, ಪುರಸಭೆ ಅಧ್ಯಕ್ಷರಾದ ಮರಿರಾಮಪ್ಪರವರು ಹಾಗೂ ಪುರಸಭೆ ಉಪಾಧ್ಯಕ್ಷರಾದ ಅಂಬಿಕಾ ದೇವೇಂದ್ರಪ್ಪ, ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಬಾಳಪ್ಪ, ಡಾಕ್ಟರ್ BR ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಗದ್ದಿಕೇರಿ ದೊಡ್ಡಬಸಪ್ಪ, ತಾಲೂಕು ಪಂಚಾಯಿತಿ ನರೇಗಾ AD ಮಹಾಲಿಂಗಪ್ಪರವರು ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಗುರುಬಸವರಾಜರವರು, ರೆಡ್ಡಿ ಸಮುದಾಯದ ಅಧ್ಯಕ್ಷರಾದ ಬಸವರಾಜ್, ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ತಾಲೂಕು ಅಧ್ಯಕ್ಷರಾದ ಎಚ್ ಪ್ರಭಾಕರ್, ಹಳೆಊರು ಬಾಳಪ್ಪ, ಎ ಮಹೇಶ್, ಒಂಟಿ ಮೇಘರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಮಹೇಶ್ ಎ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತ ವತಿಯಿಂದ ಏನು ಕಾರ್ಯಕ್ರಮಕ್ಕೆ ನನಗೆ ಉದ್ಘಾಟನೆಯಾಗಿ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಮೊದಲ ಬಾರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದಿವಂಗತ ರಾಜೀವ್ ಗಾಂಧಿ ಅವರ ಹುಟ್ಟುಹಬ್ಬ ಸುತ್ತ ಇವತ್ತೆ. ಅವರಿಗೂ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಏನು ದೀನದಲಿತರ, ಹಿಂದುಳಿದ ವರ್ಗಗಳ ಉದ್ಧಾರಕ, ಸಮಾಜ ಚಿಂತನೆಗಾರ ಏನು ದೇವರಾಜ್ ಅರಸು ಅವರ 1915ರಲ್ಲಿ ಉಬ್ಬಿ ತಾಲೂಕಿನಲ್ಲಿ ಅವರು ಜನ್ಮ ತಾಳ್ತಾರೆ. ಅಲ್ಲೇ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಮುಂದಿನ ವಿದ್ಯಾಭ್ಯಾಸಗಳನ್ನು ಅಲ್ಲೇ ಮಾಡ್ತಾರೆ. ಮಾಡಿದಂತ ಸಂದರ್ಭದಲ್ಲಿ ಅವರು ಮೊಟ್ಟಮೊದಲವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಳ್ತಾರೆ. ಏನು ದೇವರಾಜ್ ಅರಸು ಅವರ ದೀನದಲಿತರಿಗಾಗಿ, ಕಟ್ಟಕಡೆಯ ಪ್ರಜೆಗಾಗಿ, ಯಾರು ಹಿಂದುಳಿದ ವರ್ಗದಲ್ಲಿ ಸರ್ಕಾರದ ವಂಚಿತರಾಗಿದ್ದಾರೆ, ಸರ್ಕಾರದಿಂದ ಅದರಲ್ಲಿ ಸೌಲಭ್ಯವನ್ನು ಪಡ್ಕೊಳ್ಬೇಕು, ಹಿಂದುಳಿದ ವರ್ಗದವರ ಮಕ್ಕಳಿಗಾಗಿ, ಏಳಿಗೆಗಾಗಿ ಹೋರಾಟ ಮಾಡಿ ಪ್ರಥಮ ಬಾರಿಗೆ 1957ರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿಯಾಗಿ 1972ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಉದ್ದಕ್ಕೂ ಹೋರಾಟ ಮಾಡಿ ಬಡವರ ಸಲುವಾಗಿ, ದೀನದಲಿತರ ಸಲುವಾಗಿ ಹೋರಾಟ ಮಾಡಿ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ಮೊಟ್ಟ ಮೊದಲನೇ ಬಾರಿಗೆ BCM ಮಾಸ್ಟರ್ನ ಅವಾಗೆ ಸ್ಥಾಪನೆ ಮಾಡ್ತಾರೆ ಹಿಂದುಳಿದ ವರ್ಗಗಳ ಸಲುವಾಗಿ. ಅದೇ ರೀತಿಯಾಗಿ ಇಡೀ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಇರ್ತಾರೆ. ಬಡವರಿಗಾಗಿ, ದೀನದಲಿತರಿಗಾಗಿ ಏನು ಸರ್ಕಾರಿ ಜಮೀನಲ್ಲಿ ಭೂಮಿ ಉಳುವವನೇ ಒಡೆಯ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ತಂದವನೇ ಸನ್ಮಾನ್ಯ ದಿವಂಗತ ದೇವರಾಜ್ ಅರಸು ಅವರು. PG ಮಾಡಿದಂತ 25,000 ರೂಪಾಯಿಗಳನ್ನ ಇಲಾಖೆ ವತಿಯಿಂದ ಕೊಡ ಮಾಡುತ್ತೆ. ಅದರಲ್ಲಿ ಮತ್ತೆ ಮೆರಿಟ್ ಇರುತ್ತೆ, ಅಬೌವ್ 90%. ಅದರಲ್ಲಿ ಮತ್ತೆ ಮೆರಿಟ್ ಆಧಾರದ ಮೇಲೆ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಸಂಗಕ್ಕೋಸ್ಕರ
ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿಯಂತೆ 2 ವರ್ಷಕ್ಕೆ PG ಮಾಡೋದಾದ್ರೆ 2 ವರ್ಷಕ್ಕೆ ನಾವು 20 ಲಕ್ಷ ರೂಪಾಯಿನ ಕೊಡ್ತೇವೆ. ಅದೇ ರೀತಿ PhD ವಿದೇಶದಲ್ಲಿ ಹೋಗಿ PhD ಮಾಡತಕ್ಕಂತ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ನಾವು 1 ವರ್ಷಕ್ಕೆ 10 ಲಕ್ಷ ರೂಪಾಯಿಯಂತೆ 3 ವರ್ಷಗಳ ಕಾಲ ಒಟ್ಟು 30 ಲಕ್ಷ ರೂಪಾಯಿಗಳನ್ನು ಕೂಡ ಇಲಾಖೆ ಕೊಡ್ತಾ ಇದೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದೆ. ಅಭಿವೃದ್ಧಿ ನಿಗಮ ಮುಖ್ಯ ಕೆಲಸ ಏನಂದ್ರೆ ಹಿಂದುಳಿದ ವರ್ಗದ ಜನಾಂಗಕ್ಕೆ ವಿಶೇಷವಾಗಿ ನೇರ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ ಹಾಗೂ ಗಂಗಾ ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡುತ್ತೆ. ಅದರಲ್ಲಿ ಸಾಮೂಹಿಕ ಗಂಗಾ ಕಲ್ಯಾಣ ಯೋಜನೆ ಇದೆ, ವೈಯಕ್ತಿಕ ಗಂಗಾ ಕಲ್ಯಾಣ ಯೋಜನೆ ಇದೆ, ಸಾರಥಿ ಅಂತ ಒಂದು ಯೋಜನೆ ಇದೆ. ಅವರಿಗೆ ಒಂದು ವೆಹಿಕಲ್ ಕೊಟ್ಟು ಅವರ ಜೀವನೋಪಾಯಕ್ಕೋಸ್ಕರ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ ಸರ್ಕಾರ. ಅದರ ಜೊತೆಗೆ ನಮ್ಮ ಒಂದು ಅಲೆಮಾರಿ ಹಾಗೂ ಅಲೆಮಾರಿ ಕೋಶವನ್ನು ಕೂಡ ನಮ್ಮಲ್ಲಿ ಪ್ರಾರಂಭ ಮಾಡಿದ್ದಾರೆ. ಹಾಗೂ ನಮ್ಮ ಇಲಾಖೆ ವತಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅಂದ್ರೆ 1ನೇ ತರಗತಿಯಿಂದ ಅಪ್ ಟು PG PhD ವರೆಗೂ ಕೂಡ ನಾವು ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಕಾನೂನು ಪದವೀಧರರಿಗೆ ಕೂಡ ನಾವು 1 ತಿಂಗಳಿಗೆ 4,000 ರೂಪಾಯಿಯಂತೆ 4 ವರ್ಷಕ್ಕೆ ನಾವು ಫೆಲೋಶಿಪ್ ಕೂಡ ಅವರಿಗೆ ನಮ್ಮ ಇಲಾಖೆಯಿಂದ ಕೊಡ್ತಾ. ಟಿ ದೇವರಾಜ್ ಅರಸ್ ಅವರ 110ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದ ಭಾಗವಾಗಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಭಾಗವಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮೇರಿರಾಮನ್ ಅವರೇ, ಹಾಗೆ ವೇದಿಕೆ ಮೇಲೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ನಾಯ್ಕ ಅವರೇ, ಹಾಗೆ ಇಲಾಖೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿಗಳಾಗಿ ಆಗಿರ್ತಕ್ಕಂಥ ಪುಟ್ರೇಶ್ ನಾಯ್ಕ ಸರ್ ಅವರೇ, ಹಾಗೆ ಪುರಸಭೆಯ ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ದೇವೇಂದ್ರಪ್ಪನವರೇ. ಬಹುಶಃ ಈ ಮಹನೀಯನ ಬಗ್ಗೆ ನಾವು ಮಾತಾಡಬೇಕಂದ್ರೆ ಬಹುಶಃ ನಾವು ಸ್ವಲ್ಪ ಚೇತರಿಯಾಗಿ ಕಾಣ್ತೀವಿ. ದಿವಂಗತ ದೇವರಾಜ ಅರಸ್ ಅವರು ಹೇಳಿದರು, ನಮ್ಮ ಪ್ರಾಥಮಿಕ ನುಡಿಯಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಕೂಡ ಹೇಳಿದರು. ಹಾಗೆಯೇ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಕೂಡ ಹೇಳಿದರು. ಈಗ ನಾನಿನ್ನೂ ಕೆಲವು ಮಹನೀಯರಿಗೆ ಮುಖಂಡರಿಗೆ ನಾನು ಇದನ್ನು ಹೇಳಿಲ್ಲ. ಹಾಗೆಯೇ ಈ ಕಾರ್ಯಕ್ರಮದ ಭಾಗವಾಗಿ ಬಂದಿರತಕ್ಕಂಥ ಕ್ಷಮೆ ಕ್ಲಾಸ್ನೆ ನಮ್ಮ ಪತ್ರಕರ್ತರಿದ್ದಾರೆ ಮತ್ತು ವಿವಿಧ ಸಮಾಜದ ಅಧ್ಯಕ್ಷರೇ, ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗವೇ ಹಾಗೂ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಮತ್ತು ದೇವರಾಜ ಅರಸ್ ಅವರ ವಿಚಾರ ದಾರಿಯನ್ನು ತಿಳ್ಕೊಳ್ಳಕ್ಕೆ ಬಂದಿರತಕ್ಕಂಥ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇವತ್ತು ಮತ್ತೆ ನಮ್ಮ ಪುರಸಭೆ ಅಧ್ಯಕ್ಷರು ಕೂಡ ಹೇಳಿದರು, ನಾವು ಹೇಳ್ತೀವಿ ದೇವರಾಜ ಅರಸ್ ಅವರು ಈ ನಾಡು ಕಂಡ ಒಂದು ಸಾಮಾಜಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ಹೇಳ್ತೇನೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಹುಶಃ ಅವರ ತುಡಿತ ಏನಿತ್ತು, ಈ ಕಲುಷಿತ ಸಮಾಜವನ್ನ ಸ್ವಚ್ಛ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಅವರು ಯಾವತ್ತೂ ಕೂಡ ರಿಸರ್ವ್ ಮಾಡ್ಕೊಂಡ್ರು. ಈ ಕಲುಷಿತ ಸಮಾಜ ಮತ್ತು ಕಲುಷಿತ ವ್ಯವಸ್ಥೆಯನ್ನ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೈಕರ್ಯಕ್ಕೆ ಅವರು ಮುಂದಾಗಿದ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಹುಶಃ ಅವರು ಯೋಜನೆಗಳು, ದೇವರಾಜ ಅರಸ್ ಅವರ ಯೋಜನೆಗಳು, ಬಹುಶಃ ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ 20 ವರ್ಷಗಳ ಕಾರ್ಯಕ್ರಮದ ಒಂದು ಗರ್ಭದಲ್ಲಿ ಏನೆಲ್ಲ ಇದ್ವು, ಆ ಎಲ್ಲಾ ಕಾರ್ಯಕ್ರಮ ಕೂಡ ಕರ್ನಾಟಕದ ಈ ನೆಲದಲ್ಲಿ ಚಾಚು ತಪ್ಪದೆ ಕರಾರುವಕ್ಕಾಗಿ ಅನುಷ್ಠಾನಗೊಳಿಸತಕ್ಕಂಥ ಮಹಾನ್ ಮೇಧಾವಿ ಮತ್ತು ಸಾಮಾಜಿಕ ಹರಿಕಾರರೇ ನಾವು ತಪ್ಪಾಗಲ್ಲ. ಅಂತ ಒಂದು ಧೀಮಂತ ಆಡಳಿತವನ್ನು ಈ ರಾಜ್ಯಕ್ಕೆ ನೋಡಿ. 20 ವರ್ಷಗಳ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಚಾರಗಳು ಅಡಗಿದ್ವು ಅಂತಕ್ಕಂಥದ್ದು
ಭಾಳ ಸ್ಪಷ್ಟವಾಗಿ ಭಾಳ ಇಂಪಾರ್ಟೆಂಟ್ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ಅಷ್ಟೇ ನಾನು ಪ್ರಸ್ತಾಪ ಮಾಡಿದ್ದೀನಿ ನಾನು ಮುಂದೆ ಬಹುಶಃ ಎಲ್ಲರೂ ಪ್ರಸ್ತಾಪ ಮಾಡಿದ್ರು. ಮಲಗೋರೋ ಪದ್ಧತಿ ಅಂತಕ್ಕಂಥ ಮಲಗೋರೋ ಪದ್ಧತಿ ಅಂತಕ್ಕಂಥ ಈ ಸಮಾಜದ ಒಂದು ಕನಿಷ್ಠ ಪದ್ಧತಿ ಅಂತಕ್ಕಂಥ ಮತ್ತು ಜೀತ ಪದ್ಧತಿ. ಈ ಜಮೀನ್ದಾರಿಗೆ ಬಾವಳಿ ಇರ್ತಕ್ಕಂಥ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಹಿಂದುಳಿದಿರ್ತಕ್ಕಂಥ ವರ್ಗಗಳಿದ್ವೋ ಅವ್ರನ್ನ ವರ್ಷಾನುಗಟ್ಟಲೆ ಚೀತ್ಕಿಟ್ಕೊಂಡು ಅವ್ರ ಕಡೆಯಿಂದ ದುಡ್ಸ್ಕೊಳ್ತಕ್ಕಂಥ ಒಂದು ಅದು ಕೂಡ ಅಮಾನವೀಯ ಪದ್ಧತಿ ಅಂತಕ್ಕಂಥದ್ದನ್ನು ಕೂಡ ಕೇರಳ ಮನಗಾಡಬೇಕಾಗಿದೆ.